ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೊಡುಗೆಯಾಗಿ ನಮ್ಮ ಯಾರು LPG ಗ್ಯಾಸ್ ಸಿಲಿಂಡರ್ನ ಉಪಯೋಗಿಸ್ತಾ ಇದ್ದಾರೆ, ಉಜ್ವಲ ಯೋಜನೆಯನ್ನು ಉಪಯೋಗಿಸ್ತಾ ಇದ್ದಾರೆ, ಮತ್ತೆ 100 ರೂಪಾಯಿಯನ್ನ ಸಬ್ಸಿಡಿಯನ್ನ ಕೊಡುವಂತ ಕೆಲಸವನ್ನ ನಮ್ಮ ಕೇಂದ್ರ ಸರ್ಕಾರ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಜನರ ಪರವಾಗಿ, ಮಹಿಳೆಯರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೇನೆ. ಸೊ ಬರುವಂತ ದಿನದಲ್ಲಿ ಈಗೇನು ಸಬ್ಸಿಡಿ ಕಟ್ಟಾಗಿ 600 ರೂಪಾಯಿ ಏನು ಬರ್ತಾ ಇದೆ, ಬರುವಂತ ದಿನದಲ್ಲಿ ಇನ್ನೂ 100 ರೂಪಾಯಿ ಕಮ್ಮಿ ಆಗುತ್ತೆ. ಹಾಗಾಗಿ ತುಂಬಾ ಕಮ್ಮಿ ಖರ್ಚಲ್ಲಿ ಈ ಒಂದು LPG ಗ್ಯಾಸ್ ಕನೆಕ್ಷನ್ ಒಂದು ಸಿಲಿಂಡರ್ ಏನು ಯುಟಿಲೈಸ್ ಮಾಡ್ತಾರೆ, ಒಂದು ಒಳ್ಳೆ ರೀತಿಯಂತ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದು ಒಂದು. ಎರಡನೇದು, ರಾಜ್ಯಸಭೆಗೆ ಸುಧಾಮೂರ್ತಿ ಅವರು ನಿನ್ನೆ ಅಧಿಕೃತವಾಗಿ ರಾಜ್ಯಸಭೆಗೆ ನಾಮಿನೇಷನ್ ಅನ್ನ ನಮ್ಮ ರಾಜ್ಯಪಾಲರ ಒಪ್ಪಿಗೆಯನ್ನ, ರಾಷ್ಟ್ರಪತಿಗಳ ಒಪ್ಪಿಗೆಯನ್ನ ಪಡೆದಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಇಡೀ ನಮ್ಮ ಈ ಒಂದು ನಾಮನಿರ್ದೇಶಿತ ಗೌರವಿತ ಸುಧಾಮೂರ್ತಿ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಯಾಕೆಂದ್ರೆ ನಾನು ಕೊನೆಯ ಒಂದು ತಿಂಗಳು ಕೆಳಗೆ ಅವರನ್ನು ಭೇಟಿ ಮಾಡಿ ನಮ್ಮ ಶಿವಮೊಗ್ಗದ IT ಪಾರ್ಕ್ಗಳನ್ನ ಡೆವಲಪ್ ಮಾಡಲಿಕ್ಕೆ ಸ್ವಲ್ಪ ಸಲಹೆ ಬೇಕು, ನಮ್ಮ ಇನ್ಫೋಸಿಸ್ನ ಒಂದು ಯೂನಿಟ್ ಅನ್ನು ಕೂಡ ಇಲ್ಲಿ ತೆರೆಯಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಕೂಡ ವಿನಂತಿನ ಮಾಡಿಕೊಂಡು, ಹಾಗೆ ಟೂರಿಸಂ ವಿಚಾರದಲ್ಲೂ ಕೂಡ ಹಿಂದೆ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಈ ಟೂರಿಸಂ ರಿಲೇಟೆಡ್ ಒಂದು ಸರ್ಕಾರದಿಂದ ಒಂದು ಬೋರ್ಡ್ ಅನ್ನ ಮಾಡಿದ್ರು. ಅದರ ಆ ಬೋರ್ಡ್ನ ಒಂದು ಚೇರ್ಮನ್ ಆಗಿ ಅನೇಕ ಸಲಹೆ ಸರ್ಕಾರಕ್ಕೆ ಕೊಡುವಂತ ಕೆಲಸನೂ ಕೂಡ ಮಾಡಿದ್ರು. ಸೊ ಹಾಗಾಗಿ ಇವತ್ತು ಅತ್ಯಂತ ಹೆಮ್ಮೆಯ ವಿಚಾರ, ನಮ್ಮ ಕರ್ನಾಟಕದ ಹೆಣ್ಮಗಳು ಸುಧಾಮೂರ್ತಿ ಅವರು ಇವತ್ತು ರಾಜ್ಯಸಭೆಗೆ ಅಧಿಕೃತವಾಗಿ ನಿನ್ನೆ ಘೋಷಣೆ ಆಗಿದ್ದರಿಂದ ಮತ್ತೊಮ್ಮೆ ಅವರಿಗೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕ ನಾನು ಅಭಿನಂದನೆ ತಿಳಿಸ್ತೇನೆ. ಯಾರೇ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಚುನಾವಣೆ ಬಂದಾಗ ಮತದಾರ ಪ್ರಭುಗಳು ಅಪೇಕ್ಷೆ ಪಡ್ತಾರೆ, ಈ ಟೈಮಲ್ಲಿ ಬರಬೇಕು, ಅಭ್ಯರ್ಥಿಗಳು ಕೈ ಮುಗಿಬೇಕು, ಮುಖ ತೋರಿಸಬೇಕು ಅಂತ ಅಪೇಕ್ಷೆ, ಸಮಾವೇಶಗಳನ್ನ ಜೋಡಿಸುವಂತ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ನಾನು ಮೊನ್ನೆನೂ ಕೂಡ ಮಾತಾಡಿದೆ. ನಾನು ಚುನಾವಣೆ ಬಂದಿದೆ, ತೊಡಸ್ಕೊಂತಾರೆ ನನಗೆ ವಿಶ್ವಾಸ ಇದೆ. ಯಾಕಂದ್ರೆ ಹಿಂದೆ ಹೇಳಿದ್ದೆ, ಅವರ ಕುಟುಂಬದ ಬೇರೆ ಬೇರೆ ಕಾರ್ಯಗಳು ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನಾವು ಬರ್ತೀನಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ರು. ಸೊ ಜೋಡಿಸ್ಕೊಂತಾರೆ ವಿಶ್ವಾಸ. ದಿನ 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 ಗೌರವಿತ ಮೋದಿಜಿಯವರ ಬಗ್ಗೆ ನಂಬಿಕೆ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಇವತ್ತು ಒಂದು ಕಾಲದಲ್ಲಿ ಬಡವರಿಗೆ ಶ್ರೀಮಂತರಿಗೆ ಮಾತ್ರ ಈ LPG ಕನೆಕ್ಷನ್ ಅಂತ ಇತ್ತು. ಬಡವರಿಗೆ ಬೇಕು ಅಂತ 8 ವರ್ಷ ಕಾಯ್ಬೇಕಾಗಿತ್ತು, 8,000 ರೂಪಾಯಿ ಡೆಪಾಸಿಟ್ ಕಟ್ಟಬೇಕಾಗಿತ್ತು. ಇವತ್ತು ಹೆಚ್ಚು ಕಮ್ಮಿ 10 ರಿಂದ 11 ಕೋಟಿ ಕುಟುಂಬಗಳಿಗೆ LPG ಕನೆಕ್ಷನ್ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಇದು ಒಂದು. ದೌರ್ಭಾಗ್ಯ ಅಂದ್ರೆ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದ್ಮೇಲೂ ಕೂಡ ಶುದ್ಧವಾದ ನೀರು ಕೊಡುವಂತ ಪ್ರಯತ್ನ ಸ್ವಾತಂತ್ರ್ಯ ಇಷ್ಟು ವರ್ಷ ಆಗಿದ್ದಿಲ್ಲ. ಇವತ್ತು ಅಕ್ಕಿ ಕೊಡುವಂತ ಕೆಲಸ ಆಗ್ತದೆ. ಸುಮಾರು 25 ಕೋಟಿ ಕುಟುಂಬಗಳನ್ನ ಬಡತನ ರೇಖೆಗಿಂತ ಮೇಲೆ ತೆಗೆದುಕೊಳ್ಳುವಂತ ಪ್ರಯತ್ನ ಮೋದಿಜಿಯವರಿಂದ ಆಗಿದೆ. ಕೃಷಿ ಸನ್ಮಾನ ಯೋಜನೆ ರೈತರ ಅಕೌಂಟಿಗೆ ಕೊಟ್ಟಿದ್ವಿ. ಮತ್ತೆ ಗೌರವಿತ ಪ್ರಧಾನಮಂತ್ರಿಗಳು ಕೆಂಪುಕೋಟೆ ಮೇಲೆ ನಿಂತ್ಕೊಂಡು ಶೌಚಾಲಯದ ಬಗ್ಗೆ ಮಾತಾಡಿದಾಗ ನಗ್ತಾ ಇದ್ರು. ಆದ್ರೆ ಇವತ್ತು 12 ಕೋಟಿ ಕುಟುಂಬಗಳಿಗೆ ಶೌಚಾಲಯಗಳನ್ನ ಕಟ್ಟುವಂತ ಕೆಲಸವನ್ನು ಮಾಡಿ ಹೆಣ್ಮಕ್ಳನ್ನ ಮುಜುಗರದಿಂದ ಹೊರತರುವಂತ ಪ್ರಯತ್ನ ಮಾಡಿದ್ರು. ಹಾಗಾಗಿ ಯಾವುದೇ ಈ ಗ್ಯಾರಂಟಿಗಳು ತಾತ್ಕಾಲಿಕ. ಅಂದ್ರೆ ಮೋದಿಜಿಯವರ ಗ್ಯಾರಂಟಿ ಏನಿದೆ, ಮೋದಿಜಿಯವರ ಬಗ್ಗೆ ವಿಶ್ವಾಸ ಏನಿದೆ, ಜನರಿಗೆ 100 ಪಟ್ಟು ಹೆಚ್ಚಾಗಿದೆ. ಅದೇ ಈ ಬಾರಿ ಆಶೀರ್ವಾದವಾಗಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ NDA ಸರ್ಕಾರ 400ಗಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಅವಕಾಶಗಳು. ನಡೆದಂತ ಎಲ್ಲ ಚುನಾವಣೆ ಕೂಡ ಸ್ಟ್ರೈಕ್ ಫೈಟ್. ಒಂದು ಗೌರವಿತ ಬಂಗಾರಪ್ಪನವರು ನಿಂತ್ಕೊಂಡಾಗೂ ಕೂಡ ನೇರ ಸ್ಪರ್ಧೆ ನಡೆಯಿತು. ಅದಾದ್ಮೇಲೆ ಗೌರವಿತ ಯಡಿಯೂರಪ್ಪ ಸಾಹೇಬರು ಸ್ಪರ್ಧೆ ಮಾಡಿದಾಗ ಟ್ರಯಾಂಗಲ್ ಫೈಟ್. ಅದಾದ್ಮೇಲೆ ಮತ್ತೆ ನಡೆದಂತ ಉಪಚುನಾವಣೆ ಇರ್ಬೋದು, ಮತ್ತೆ 2019 ನಡೆದಂತ ಚುನಾವಣೆ ಇರ್ಬೋದು, ಎಲ್ಲದೂ ಕೂಡ ನೇರ ಸ್ಪರ್ಧೆ. ಮತ್ತೆ ರಾಜ್ಯದ ಸರ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಆ ಒಂದು ಸವಾಲನ್ನ ಎದುರಿಸುವಂತದ್ದು ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿದ್ರು. ಹಾಗೆ ಸಹಜವಾಗಿ ಈ ಬಾರಿ ಕೂಡ ಆ ಒಂದು ಸವಾಲು ಇದ್ದೇ ಇರುತ್ತೆ. ಆದ್ರೆ ವಿಶ್ವಾಸ, ಅಂದ್ರೆ ಒಳ್ಳೆ ವಾತಾವರಣ ಇದೆ. ಆ ವಾತಾವರಣವನ್ನ ಒಂದು ಓಟಾಗಿ ಪರಿವರ್ತನೆ ಮಾಡಲಿಕ್ಕೆ ಏನೇನು ಗಮನವನ್ನು ಕೊಡಬೇಕು ಎಲ್ಲರೂ ಸೇರಿ ಒಟ್ಟಾಗಿ ಗಮನ ಕೊಟ್ಟು ಮೋದಿಜಿಯವರು ಕೊಟ್ಟಂತ ಕಾರ್ಯಕ್ರಮವನ್ನ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಜಿಲ್ಲೆಗೆ ಕೊಟ್ಟಂತ ಕೊಡುಗೆಗಳೇನಿದೆ, ನೀರಾವರಿ ಯೋಜನೆಗಳಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳಿರ್ಬೋದು, ಇದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಮತ್ತು ವೈಯಕ್ತಿಕವಾಗಿ ಅನೇಕ ಯೋಜನೆಗಳು ಇವತ್ತು ಪ್ರತಿ ಮನ್ಮನೆಗೂ ಕೂಡ ತಲುಪಿದೆ.
ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಬಾರಿ ಚುನಾವಣೆ ಮಾಡ್ತೀವಿ. 100% ಜನರ ಒಂದು ಆಶೀರ್ವಾದದಿಂದ ಮತ್ತೊಮ್ಮೆ ಮೋದಿಜಿಯವರಿಗೆ ಶಿವಮೊಗ್ಗ ಕ್ಷೇತ್ರದ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರನೂ ಕೂಡ ಸೇರಿಕೊಂಡು ಕೊಡುಗೆಯಾಗಿ ನಾವು ಕೊಡುವಂಥದ್ದಕ್ಕೆ ನಾವು ಮೊನ್ನೆ ಒಂದು ಹಂತದ ಒಂದು ಚರ್ಚೆ ಆಗಿದೆ. ಮತ್ತೆ ನಾಳೆ ನಾಡಿದ್ದು ಚರ್ಚೆಗಳು ಇನ್ನು 2-3 ದಿನದಲ್ಲಿ ಎಲ್ಲದು ಅಧಿಕೃತವಾಗಿ ಘೋಷಣೆ ಆಗ್ಬೋದು ಅಂತ ಹಾಲಿ ಸಂಸದರಿಗೆ ಟಿಕೆಟ್ ಸಿಗ್ತಿಲ್ಲ ಟೂ ಅರ್ಲಿ ಅದೇ ಹೂವು ಪ್ರಶ್ನೆಗಳಾಗುತ್ತೆ. ತುಂಬಾ ಬೇಗ ಇದಕ್ಕೆ ಎಲ್ಲದೂ ಕೂಡ ಸಹಜವಾಗಿ ಗೆಲ್ಲಬೇಕು. ಮೋದಿಜಿಯವರ ಗುರಿ ಇದೆ ಈ ಬಾರಿ NDA 400+ ಆಗಬೇಕು. ಬಿಜೆಪಿ ಎಸ್ಪೆಷಲಿ 375ಗಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅಂತ ಅಪೇಕ್ಷೆ ಇದೆ. ಹಾಗಾಗಿ ಕಾರ್ಯಕರ್ತ ಮತ್ತೆ ಗೆಲುವು ಎರಡನ್ನು ಇಟ್ಕೊಂಡು ಹೋಮ್ವರ್ಕ್ ಅನ್ನ ಮಾಡ್ತಾರೆ. ಮತ್ತು ಸಹಜವಾಗಿ ಎಲ್ಲರೂ ಪರ್ಫಾರ್ಮೆನ್ಸಸ್ ಕೂಡ ಸರ್ವೆ ಮಾಡುವಂತ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಚರ್ಚೆಯಲ್ಲಿತ್ತು ಒಂದು ವಿಶೇಷವಾಗಿ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬಹುದು ನಮ್ಮ ಸ್ಟ್ರೆಂತ್ ಏನು ಅಂತ ನಮ್ಮ ಕಾರ್ಯಕರ್ತರು. ನಮ್ಮ ಸ್ಟ್ರೆಂತ್ ಅಂದ್ರೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ರಾಷ್ಟ್ರೀಯತೆ ವಿಚಾರವನ್ನು ಇಟ್ಕೊಂಡು ಇವತ್ತು ವಿಶ್ವಗುರುವಾಗಿ ಏನು ಭಾರತ ಬೆಳೀತಾ ಇದೆ ಎಲ್ಲ ವಿಚಾರಗಳನ್ನ ಮತ್ತೆ ವಿಶೇಷವಾಗಿ ಮಹಿಳೆಯರಿಗೆ, ಬಡವರಿಗೆ, ಯುವಕರಿಗೆ, ರೈತರಿಗೆ ಏನೇನು ಯೋಜನೆಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ವಿಚಾರಗಳನ್ನ, ನಮ್ಮ ಅಭಿವೃದ್ಧಿ ವಿಚಾರಗಳನ್ನ ಜನರ ಮುಂದೆ ತಲುಪಿಸುವಂತ ಮುಖಾಂತರ ಈ ಬಾರಿ ಮತ್ತೊಮ್ಮೆ ಹೆಚ್ಚಿನ ಒಂದು ಅಂತರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ಸೆಳೆಯುವಂತ ದಿಕ್ಕಿನಲ್ಲಿ ನಮ್ಮ ಕಾರ್ಯಕರ್ತರ ಪಡೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಶ್ರಮವನ್ನ ಹಾಕ್ತೇವೆ.